9ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಾಠ 2 ಅರಳಿಕಟ್ಟೆ. ಮಕ್ಕಳೇ, ಮೊದಲನೇ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಶೇಷಪ್ಪನವರಿಗೆ ಜೀವಮಾನದಲ್ಲಿದ್ದ ಉತ್ಕಟ ಆಸೆ ಯಾವುದು? ಅಶ್ವತ್ಥ ಪ್ರತಿಷ್ಠೆ ಮಾಡಬೇಕು, ಪ್ರತಿಷ್ಠೆಯಾದ ಮರಕ್ಕೊಂದು ಕಟ್ಟೆ ಕಟ್ಟಬೇಕು. ಇದು ಶೇಷಪ್ಪನವರಿಗಿದ್ದ ಉತ್ಕಟ ಆಸೆ. ಪ್ರಶ್ನೆ 2. ಶೇಷಪ್ಪನವರು ಜೀವನೋಪಾಯಕ್ಕೆ ಏನು ಮಾಡುತ್ತಿದ್ದರು? ಶೇಷಪ್ಪನವರು ಜೀವನೋಪಾಯಕ್ಕೆ ನಿತ್ಯವೂ ಭಿಕ್ಷೆ ಬೇಡುತ್ತಿದ್ದರು. ಅಶ್ವತ್ಥ ಕಟ್ಟೆಯನ್ನು ಕಟ್ಟಲು ಗುರುತಿಸಿದ ಸ್ಥಳ ಯಾವುದು? ಬೆಂಗಳೂರಿನ ಬಸವನಗುಡಿಯ ಮಲ್ಲಿಕಾರ್ಜುನ ಸ್ವಾಮಿಯ ಗುಡಿಯ ಮುಂಭಾಗ. ಪ್ರಶ್ನೆ 4. ಅರಳಿಕಟ್ಟೆ ಗದ್ಯಭಾಗದ ಆಕಾರ ಗ್ರಂಥ ಯಾವುದು? ಅರಳಿಕಟ್ಟೆ ಗದ್ಯಭಾಗದ ಆಕಾರ ಕೃತಿ ಹಸುರು ಹೊನ್ನು. ಪ್ರಶ್ನೆ 5 ಮಕ್ಕಳೇ, ಅರಳಿಕಟ್ಟೆ ಗದ್ಯಭಾಗದ ಲೇಖಕರ ಪೂರ್ಣ ಹೆಸರು? ಲೇಖಕರ ಪೂರ್ಣ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಶೇಷಪ್ಪನವರ ದೇಹಸ್ಥಿತಿ ಹೇಗಿತ್ತು? ಶೇಷಪ್ಪನವರಿಗೆ ಸುಮಾರು 75-80 ವರ್ಷ ಇರಬಹುದು. ಕೃಶವಾದ ದೇಹ, ಕುಳಿಬಿದ್ದ ಕಣ್ಣು, ದೃಷ್ಟಿಮಾಂದ್ಯ, ಕಿವಿಯಂತೂ ಕೇಳಿಸದೆ ಅನೇಕ ವರ್ಷಗಳೇ ಆಗಿದೆ. ಕೈಯಲ್ಲಿ ಒಂದು ಹೆಜ್ಜೆಯನ್ನು ಇಡಲಾರದ ಪರಿಸ್ಥಿತಿ ಅವರದ್ದು. ಪ್ರಶ್ನೆ 2. ಶೇಷಪ್ಪನವರು ತಮ್ಮ ಆಸೆ ನೆರವೇರಿದ್ದರಿಂದ ಕೃತಜ್ಞತೆಯನ್ನು ಹೇಗೆ ಸಲ್ಲಿಸಿದರು? ಶೇಷಪ್ಪನವರು ಬಹಳ ವರ್ಷಗಳಿಂದ ಅರಳಿ ಸಸಿ ನೆಟ್ಟು ಅದಕ್ಕೊಂದು ಕಟ್ಟೆ ಕಟ್ಟಬೇಕೆಂದು ಬಹಳ ದಿನದ ಆಸೆ. ಆ ಆಸೆ ಈಡೇದ್ದರಿಂದ ಅವರು ತಾಮ್ರದ ಪಂಚಪಾತ್ರೆ, ಉದ್ಧರಣೆ, 1 ಬಾಳೆಹಣ್ಣು, 2 ಸೇವಂತಿಗೆ ಹೂವು ಮತ್ತು 1 ಅನಂತ ವಸ್ತ್ರವನ್ನು ಲೇಖಕರ ಮನೆಗೆ ತಂದು ಕೃತಜ್ಞತೆಯನ್ನು ಸಲ್ಲಿಸಿದರು. ಪ್ರಶ್ನೆ 3. ಶೇಷಪ್ಪನವರ ಆಸೆಯನ್ನು ಗಮನಿಸಿದ ಲೇಖಕರಿಗೆ ಅನಿಸಿದ್ದೇನು? ಈ ಮುದುಕ ಯಾಚನೆಯಿಂದ ತೊಂದರೆಗೆ ಈಡು ಮಾಡಿ ಮರ ನೆಟ್ಟು ಜಗಲಿ ಕಟ್ಟಿಸದೇ ಹೋದರೆ ಅಳುವವರು ಯಾರು ಎಂದು ಶೇಷಪ್ಪನವರ ಬಗ್ಗೆ ಲೇಖಕರಿಗೆ ಅನಿಸಿತು. ಈ ಮುದುಕ ಎಲ್ಲರಿಗೂ ಏಕೆ ಹೀಗೆ ತೊಂದರೆ ಕೊಡುತ್ತಾರೆ ಎಂದು ತಪ್ಪಾಗಿ ಚಿಂತಿಸಿದ್ದರು. ಪ್ರಶ್ನೆ 4. ಅಶ್ವತ್ಥ ಕಟ್ಟೆ ಜನರಿಗೆ ಹೇಗೆ ಉಪಯುಕ್ತವಾಗಿದೆ? ಅಶ್ವತ್ಥ ಕಟ್ಟೆ ಬರೀ ಕಟ್ಟೆಯಲ್ಲ, ಇದು ಪಂಚಾಯಿತಿಗಳಿಗೆ ನೆಲಹಾಸು ಹಾಗೂ ಚಾವಣಿ, ಮದುವೆ ಮುಂಜಿಗಳಿಗೆ ಪ್ರಶಸ್ತವಾದ ಪವಿತ್ರವಾದ ಕಲ್ಯಾಣ ಮಂಟಪ, ಮಕ್ಕಳ ಆಟ ಪಾಠ ಓಟಗಳಿಗೆ ಕಾಪು, ಹಿರಿಯರ ಗಾಳಿ ಸೇವನೆಗೂ ವಿಚಾರ ವಿನಿಮಯಕ್ಕೂ ಆಶ್ರಯ, ಬೀದಿ ಮಾತಿಗೂ ಕಾಡು ಹರಟೆಗೂ ಕೀಟಲೆ ಕೋಟಲೆಗಳಿಗೆ ಇದು ಉಪಯುಕ್ತವಾಗಿದೆ. ಪ್ರಶ್ನೆ 5 ಮಕ್ಕಳೇ, ಲೇಖಕರು ಶೇಷಪ್ಪನವರಿಗೆ ಕೃತಜ್ಞತೆ ಅರ್ಪಿಸಿದ್ದು ಏಕೆ? ಶೇಷಪ್ಪನವರು ತಮ್ಮ ಸ್ವಧರ್ಮ ದೃಷ್ಟಿಯಲ್ಲಿ ಸರಿ ಎಂದುಕೊಂಡ ಉದ್ದೇಶದಲ್ಲಿ ತೊಡಗಿ ಅದನ್ನು ಋಣ ತೀರಿಸುವ ಕರ್ತವ್ಯವೆಂದು ಭಾವಿಸಿ ತದೇಕ ಚಿತ್ತದಿಂದ ಅದರ ಸಾಧನೆಯಲ್ಲಿ ತೊಡಗಿ ಉದ್ದೇಶವನ್ನು ಪೂರೈಸಿ ಕೃತಕೃತ್ಯರಾದರು. ಅವರ ಸತತ ನಿಷ್ಠೆಯಿಂದಲೇ ಬೀದಿಗೊಂದು ಅಶ್ವತ್ಥ ವೃಕ್ಷ ತಲೆ ಎತ್ತಿದೆ. ಈ ಮಾತುಗಳ ಮೂಲಕ ಲೇಖಕರು ಅವರಿಗೆ ಕೃತಜ್ಞತೆ ಅರ್ಪಿಸಿದ್ದಾರೆ. ಮಕ್ಕಳೇ, ಮುಂದಿನ ಪ್ರಶ್ನೆ 8-10 ವಾಕ್ಯ ಅಥವಾ 7-8 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ. ಶೇಷಪ್ಪನವರ ವ್ಯಕ್ತಿತ್ವದ ವಿಶೇಷತೆಗಳೇನು? ಶೇಷಪ್ಪನವರು ಲೇಖಕರ ಮನೆಗೆ ಬಂದು ಡಿ ವಿ ಗುಂಡಪ್ಪನವರನ್ನು ಕಾಣಲು ಬಯಸುತ್ತಾರೆ. ಆಗಲೇ ಅವರಿಗೆ 75-80 ವರ್ಷ ವಯಸ್ಸಾಗಿತ್ತು. ಕಿವಿ ಎಷ್ಟು ವರ್ಷಗಳ ಹಿಂದೆ ರಿಟೈರ್ಡ್ ಆಗಿಬಿಟ್ಟಿತ್ತು. ಕೈಯಲ್ಲಿ ಕೋಲು ಹಿಡಿದು ನಡೆಯಬೇಕು. ನಿತ್ಯ ಭಿಕ್ಷೆಯಿಂದ ಜೀವನ ನಡೆಯುತ್ತಿತ್ತು. ನೋಡಿಕೊಳ್ಳಲು ಯಾರೂ ಇರಲಿಲ್ಲ. ಆದರೆ ಅವರಿಗೆ ಅಶ್ವತ್ಥ ಪ್ರತಿಷ್ಠೆ ಮಾಡಿ ಆ ಮರಕ್ಕೆ ಒಂದು ಕಟ್ಟೆ ಕಟ್ಟಬೇಕು ಎಂಬುದು ಅವರ ಕಣ್ಣು ಮುಚ್ಚುವುದರ ಒಳಗಾಗಿ ಕಾರ್ಯ ನೆರವೇರಿಸಬೇಕೆಂಬ ಉತ್ಕಟ ಆಸೆ ಇತ್ತು. ಇದು ಶೇಷಪ್ಪನವರ ವಿಶೇಷತೆ. ಪ್ರಶ್ನೆ 2. ಶೇಷಪ್ಪನವರಿಗೂ ಲೇಖಕರ ಸೋದರತೆಗೂ ನಡೆದ ಸಂಭಾಷಣೆಯನ್ನು ವಿವರಿಸಿ. ಶೇಷಪ್ಪನವರು ಅಶ್ವತ್ಥ ಪ್ರತಿಷ್ಠೆ ಮುಗಿಸಿದ ನಂತರ ಒಂದು ದಿನ ಲೇಖಕರ ಮನೆಗೆ ಬಂದು
ಅವರು ತಂದಿದ್ದ ತಾಮ್ರದ ಪಂಚಪಾತ್ರೆ, ಉದ್ದರಣೆ, 1 ಬಾಳೆಹಣ್ಣು, 2 ಸೇವಂತಿಗೆ ಹೂವು, 1 ಅನಂತ ವಸ್ತ್ರ ಇವುಗಳನ್ನು ಲೇಖಕರ ಸೋದರತ್ತೆಯ ಕೈಗಿಟ್ಟು, ಇದನ್ನು ಲೇಖಕರು ಬಂದ ಮೇಲೆ ತಲುಪಿಸಿಬಿಡಿ ಎಂದು ಹೇಳಿದರು. ಯಜಮಾನರ ನೆರವಿಲ್ಲದೆ ಹೋಗಿದ್ದರೆ ತಾನು ಈ ಕೆಲಸ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಆ ಋಣ ಹೊತ್ತುಕೊಂಡೇ ನಾನು ಕಣ್ಣು ಮುಚ್ಚಬೇಕಾಗಿದೆ. ಈಗ ನನಗೆ ಯಾವುದೇ ಭಯವಿಲ್ಲ ಎಂದು ಹೇಳುತ್ತಾರೆ. ಆಗ ಲೇಖಕರ ಅತ್ತೆ ಸ್ವಲ್ಪ ಹಾಲು ತೆಗೆದುಕೊಂಡು ಹೋಗಲು ಹೇಳಿದಾಗ, ಇಲ್ಲ, 4 ಜನಕ್ಕೆ ಭೋಜನ ಬಡಿಸಬೇಕು, ಅವರದು ಆದ ಮೇಲೆ ನನ್ನದು. 4-5 ಮನೆಗಳಿಗೆ ಹೋಗಿ ಭಿಕ್ಷೆ ತೆಗೆದುಕೊಂಡು ಅಡಿಗೆ ಮಾಡಿ ಅನ್ನ ಶಾಂತಿಗೆ ಬರುವವರಿಗೆ ಮೊದಲು ಊಟ ಬಡಿಸಬೇಕು ಎಂದು ಹೇಳುವ ಮೂಲಕ ತಮ್ಮ ರಕ್ತಗತವಾಗಿ ಬಂದ ಭಿಕ್ಷಾವೃತ್ತಿಯನ್ನು ತಪ್ಪಿಸುವುದಿಲ್ಲ ಎಂಬುದು ಹೇಳಿ ಅಲ್ಲಿಂದ ಹೋಗುತ್ತಾರೆ. ಮಕ್ಕಳೇ, ಸಂದರ್ಭ ಸಹಿತ ವಿವರಿಸಿ. ಇವುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ. ಈ ವಾಕ್ಯವನ್ನು ಲೇಖಕ BGL ಸ್ವಾಮಿ ಅವರ ಅರಳಿಕಟ್ಟೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಈ ವಾಕ್ಯವನ್ನು ಲೇಖಕರು ಶೇಷಪ್ಪನವರ ಸೋದರತ್ತಿಗೆ ಹೇಳುತ್ತಾರೆ. ಶೇಷಪ್ಪನವರು ಅಶ್ವತ್ಥ ಪ್ರತಿಷ್ಠೆ ಮಾಡಿದ ನಂತರ ಲೇಖಕರ ಮನೆಗೆ ಬರುವಾಗ ತಾಮ್ರದ ಪಂಚಪಾತ್ರೆ, ಉದ್ದರಣೆ, 1 ಬಾಳೆಹಣ್ಣು, 2 ಸೇವಂತಿಗೆ ಹೂವು, 1 ಅನಂತನ ವಸ್ತ್ರವನ್ನು ತಂದು ಸೋದರತ್ತೆ ಅವರ ಕೈಯಲ್ಲಿಟ್ಟು, ಇವುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ ಎಂದು ಹೇಳುತ್ತಾರೆ. 2ನೇ ಪ್ರಶ್ನೆ ಮಕ್ಕಳೇ, ಸಂದರ್ಭದಲ್ಲಿ ಒಂದಿಷ್ಟು ಹಾಲು ಕುಡಿದು ಹೋಗಬೇಕು. ಈ ವಾಕ್ಯವನ್ನು BGL ಸ್ವಾಮಿಯವರ ಅರಳಿಕಟ್ಟೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಶೇಷಪ್ಪನವರು ಲೇಖಕರ ಮನೆಗೆ ಬಂದಾಗ ಅತ್ಯಂತ ಸಂತೋಷದಿಂದ ತಾವು ಅಂದುಕೊಂಡ ಕೆಲಸ ಕಾರ್ಯ ಆಗಿದೆ ಎಂದು ತಾವು ತಂದ ವಸ್ತುಗಳನ್ನು ಸೋದರತ್ತೆ ಅವರ ಕೈಯಲ್ಲಿಟ್ಟು ಬರಲು ಮುಂದಾದಾಗ ಅವರು ಒಂದಿಷ್ಟು ಹಾಲು ಕುಡಿದು ಹೋಗಬೇಕು ಎಂದು ಹೇಳುತ್ತಾರೆ. ಬರಲು ಅಂದರೆ ಹೋಗಿ ಬರ್ತೇನೆ ಅಂತ ಹೇಳ್ತಾರಲ್ಲ, ಆ ರೀತಿ ಮಕ್ಕಳೇ. ನೆಕ್ಸ್ಟ್, ಅಕ್ಕಿ ಬೇಳೆ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ. ಈ ವಾಕ್ಯವನ್ನು BGL ಸ್ವಾಮಿಯವರ ಅರಳಿಕಟ್ಟೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಶೇಷಪ್ಪನವರು ಲೇಖಕರ ಸೋದರತ್ತಿಗೆ ತಾವು ಬಂದ ಕೆಲಸ ಕಾರ್ಯವನ್ನು ತಿಳಿಸಿ ಅಲ್ಲಿಂದ ಹೊರಡಲು ಸಿದ್ಧರಾದಾಗ ಅವರು ಒಂದಿಷ್ಟು ಹಾಲು ಕುಡಿದು ಹೋಗಲು ಹೇಳುತ್ತಾರೆ. ಗೌರವಪೂರ್ವಕವಾಗಿ ನಿರಾಕರಿಸಿದ ಶೇಷಪ್ಪನವರು ತಾವು 4 ಜನಕ್ಕೆ ಭೋಜನ ಬಡಿಸಬೇಕು, ಬಳಿಕವೇ ತಾನು ಊಟ ಮಾಡುವುದು. ಆದ್ದರಿಂದ 4 ಮನೆಗೆ ಭಿಕ್ಷೆ ಬೇಡಿ ಅವರಿಗೆ ಊಟ ಬಡಿಸಬೇಕು. ಆದ್ದರಿಂದ ಅಕ್ಕಿ ಬೇಳೆ ಸಾಮಗ್ರಿಗಳನ್ನು ಭಿಕ್ಷೆ ಬೇಡಿ ತೆಗೆದುಕೊಳ್ಳುತ್ತೇನೆ, ಅದು ನಮಗೆ ಅಭ್ಯಾಸವಾಗಿದೆ ಎಂದು ಹೇಳುತ್ತಾರೆ. ಅಶ್ವತ್ಥ ಬರಿಯ ಮರವಲ್ಲ. ಈ ವಾಕ್ಯವನ್ನು BGL ಸ್ವಾಮಿಯವರ ಅರಳಿಕಟ್ಟೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಲೇಖಕರು ಅಶ್ವತ್ಥ ಮರದ ಶ್ರೇಷ್ಠತೆಯನ್ನು ವಿವರಿಸುತ್ತಾ, ಇದು ಬರಿಯ ಮರವಲ್ಲ, ಇದು ಸಾರ್ವಜನಿಕ ಸಮಾರಂಭಗಳು, ಪಂಚಾಯಿತಿಗಳು, ಮಕ್ಕಳ ಆಟ ಪಾಠ ಯಾತ್ರೆಗಳಿಗೆ ಆದರವೀಯುವ ಛತ್ರ, ಹಿರಿಯರ ಗಾಳಿ ಸೇವನೆಗೂ ವಿಶೇಷವಾಗಿದೆ ಎಂದು ಹೇಳಿದ್ದಾರೆ. ಸಂಸ್ಕೃತ ಪದಗಳಿಗೆ ತದ್ಭವ ರೂಪಗಳನ್ನು ಬರೆಯಿರಿ. ಇಲ್ಲಿ ತತ್ಸಮ ತದ್ಭವ ಅಂತಲೂ ಕೇಳ್ತಾರೆ ಮಕ್ಕಳೇ, ತದ್ಭವ ರೂಪ ಅಂತಲೂ ಕೇಳ್ತಾರೆ. ನಿತ್ಯ, ನಿಚ್ಚ, ಕಾರ್ಯ, ಕಜ್ಜ, ಸಂಸ್ಥ, ಸಂತೆ, ಸ್ಥಾನ, ತಾಣ, ರಕ್ತ, ರಕುತ, ಭಿಕ್ಷೆ, ಬಿಕ್ಕೆ. ನೆಕ್ಸ್ಟ್, ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಇಳಿ, ಏರು, ಆಸೆ, ನಿರಾಸೆ, ಕೃತಜ್ಞತೆ, ಕೃತಜ್ಞತೆ, ಭಾರ, ಹಗುರ, ಭಯ, ನಿರ್ಭಯ, ನಿಶ್ಚಿಂತೆ, ಚಿಂತೆ. ಶಬ್ದಗಳನ್ನು ಬಿಡಿಸಿ ಬರೆಯಿರಿ. ಮನೆಗೊಬ್ಬ, ಮನೆಗೆ ಪ್ಲಸ್ ಒಬ್ಬ ಲೋಪಸಂಧಿ. ಕಿವಿಯಂತು, ಕಿವಿ ಪ್ಲಸ್ ಅಂತು ಆಗಮಸಂಧಿ. ಭಿಕ್ಷೆಯಿಂದ, ಭಿಕ್ಷೆ ಪ್ಲಸ್ ಇಂದ ಆಗಮಸಂಧಿ. ಮರಕ್ಕೊಂದು, ಮರಕ್ಕೆ ಪ್ಲಸ್ ಒಂದು ಲೋಪಸಂಧಿ. ರಕ್ತಗತವಾಗಿ, ರಕ್ತಗತ ಪ್ಲಸ್ ಆಗಿ ಆಗಮಸಂಧಿ. ಇದು ಪ್ಲಸ್ ಏಕೆ ಲೋಪಸಂಧಿ. ಮಕ್ಕಳೇ, ಮನೆಗೊಬ್ಬ, ಮನೆಗೆ ಅನ್ನಲ್ಲಿ ಏಕಾರ ಲೋಪ ಆಗಿದೆ. ಕಿವಿಯಂತು, ಕಿವಿ ಮತ್ತು ಅಂತು ಮಧ್ಯದಲ್ಲಿ ಯಕಾರ ಬಂದಿದೆ. ಭಿಕ್ಷೆ ಪ್ಲಸ್ ಇಂದ ಅನ್ನಲು ಕೂಡ ಯಕಾರ ಬಂದಿದೆ. ಮರಕ್ಕೆ ಪ್ಲಸ್ ಒಂದು, ಇಲ್ಲಿ ಏಕಾರ ಲೋಪ ಆಗಿದೆ. ಮರಕ್ಕೆ ಪ್ಲಸ್ ಒಂದು ಅನ್ನಲ್ಲಿ ಮರಕ್ಕೆ ಏಕಾರ ಲೋಪ ಆಗಿದೆ. ರಕ್ತಗತ ಪ್ಲಸ್ ಆಗಿ ವ ಆಗಮ ಆಗಿದೆ. ಇದು ಪ್ಲಸ್ ಏಕೆ, ಇದೇಕೆ ಲೋಪಸಂಧಿ.